ಹಾಯ್ ಹಲೋ ಅಂಡ್ ನಮಸ್ತೆ. ಗ್ಯಾರಂಟಿ ಟು ಎ ಪ್ರಾಫಿಟ್ ಈ ಕಾನ್ಸೆಪ್ಟ್ ನ ಕೊನೆಯ ವಿಡಿಯೋ ಬಹಳ ಚೆನ್ನಾಗಿದೆ ನೋಡ್ರಿ. ಗ್ಯಾರಂಟಿ ಟು ಎ ಪ್ರಾಫಿಟ್ ಇದನ್ನ ನಾವು ಕೊನೆಯ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಇದೇ ಪ್ರಾಬ್ಲಮ್ ಅನ್ನ ಡಿಸ್ಕಷನ್ ಮಾಡಿದೀವಿ, ಬಟ್ ಡಿಫರೆಂಟ್ ಆಗಿ ಡಿಸ್ಕಷನ್ ಮಾಡಿದೀವಿ. ಈ ಪ್ರಾಬ್ಲಮ್ ಅನ್ನ ಎಕ್ಸಾಮಿನಲ್ಲಿ ಕೇಳಿದಾಗ ಈ ರೀತಿನೂ ನಮಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ನೋಡಿ, ಇನ್ನೊಂದ್ಸಲ ನಾನು ಓವರ್ ವ್ಯೂ ಮಾಡಿಬಿಡ್ತೀನಿ. ದರ್ಶನ್ ಸುದೀಪ್ ಇಬ್ಬರು ಪಾರ್ಟ್ನರ್ ಅದಾರ. ಯಶ್ ಅನ್ನ ಅವರು ತೊಗೊಂಡಾಗ ಇವ್ರ ಪಾಲ್ ಹೆಂಗದಂದ್ರ 3:1:1 ಪಾಲ್ ಅದ. ಯಶ್ ಅಡ್ಮಿಷನ್ ಮಾಡ್ಕೊಂಡಾರ. ಯಶ್ 25,000 ಕೊಡ್ತೀನಿ ಅಂತ ಹೇಳ. ಇದೇ ಕ್ವಶನ್ ಆಗಿರೋದು ನೋಡಿ. ಇನ್ನೊಂದ್ಸಲ ಓದ್ಕೊಂಡ್ಬಿಡ್ತೀನಿ. ದರ್ಶನ್ ಸುದೀಪ್ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ ಯಶ್ ಫಾರ್ ದ 1/6 share of profit and guaranteed that the profit will be not less than 25,000. ಎಷ್ಟು 25,000 ಕೊಡ್ತೀನಿ ಅಂತ ಹೇಳ್ಯಾರ. ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ವೇರ್ rupees 90,000. ಕ್ಯಾಲ್ಕುಲೇಟ್ ಶೇರ್ ಆಫ್ ಪ್ರಾಫಿಟ್ ಆಫ್ ಈಚ್ ಪಾರ್ಟ್ನರ್. ಗ್ಯಾರಂಟಿ ಗಿವನ್ ಬೈ ಸುದೀಪ್ ಅವರೇ ಕೊಟ್ಟರು ಗ್ಯಾರಂಟಿ. ಇದು ಬಹಳ ಇಂಪಾರ್ಟೆಂಟ್, ಹೌದಾ? ಸುದೀಪ್ ಒಬ್ಬರೇ ಕೊಟ್ಟಿದ್ದಾರೆ ಗ್ಯಾರಂಟಿ. ಹಂಗಾಗಿ ರೊಕ್ಕ ಯಾರಾದ್ರಂತ ಕಟ್ ಮಾಡ್ಬೇಕು, ಸಿಂಪಲ್. ಈ ಲೆಕ್ಕ ನಿಮ್ಗೆ ಬರ್ತದೆ ಸದ್ಯ. ಸುದೀಪ್ ಅಂದ್ರಂತ ಅಷ್ಟೇ ಕಟ್ ಮಾಡ್ಬೇಕು 10,000, ಹೌದಾ? ಬಂದ್ರ ಚಲೋ, ಬರ್ಲಿಕ್ಕಂದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಂತ ಹೋಗ್ರಿ. ಸೊ ನಿಮ್ಗೆ ಸ್ಲೋ ಹೋದ್ರೆ ಸ್ಪೀಡ್ ಇಟ್ ನೋಡ್ರಿ ಅಂತೇಳಿ ಹೇಳ್ತಾ ಕ್ವಶನ್ ಅನ್ನ ಪ್ರಾರಂಭ ಮಾಡೋಣ. ಸೊ 31st March 2024. ಸೊ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 24 ಅಂತೇಳಿ ಇಯರ್ ಎಂಡ್. ಸೊ ಅದನ್ನ ನಾವು ಬರ್ಕೋತೀವಿ. ಬರ್ಕೊಂಡಾಗ ಮುಂದೆ ನಮಗೆ ಏನ್ ಬರ್ತದೆ ಅಂತೇಳಿ ಅಂದಾಗ ನೋಡಿ. ಸೊ ಡೆಬಿಟ್, ಒನ್ ಸೆಕೆಂಡ್, ಓಕೆ, ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನ ಹಾಕೊಳ್ಳೋಣ. ಸೊ ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಹಂಗಾಗಿ ಬಾಯ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ವಾಸ್ rupees 90,000. ನೆಕ್ಸ್ಟ್ ಟು ದರ್ಶನ್ ಕ್ಯಾಪಿಟಲ್ ಅಕೌಂಟ್. ದರ್ಶನ್ ಅವರಿಗೆ ಸೊ 90,000 ಇಂಟು 3 ಪಾಲ್ ಅದ್ ನೋಡಿ. ದರ್ಶನ್ ಅವರಿಗೆ 3/6 ಅಂದಾಗ 45,000. ಸೊ ನೆಕ್ಸ್ಟ್ ಟು ಸುದೀಪ್ ಕ್ಯಾಪಿಟಲ್ ಅಕೌಂಟ್ ಅಂದಾಗ ಸುದೀಪ್ ಅವರಿಗೆ ಎಷ್ಟದ 2 ಪಾಲ್ ಅದ. 90,000 ಇಂಟು 2/5 ಅಂದಾಗ ಇವ್ರಿಗೆ 2 ಪಾಲ್ ಅದ. 2 ಪಾಲನ್ನ ಕೊಟ್ಟಾಗ ನಮಗೆ ಎಷ್ಟು ಬರ್ತದ? 30,000 ಬರ್ತದೆ. ಇಲ್ಲಿ 45,000. ನೆಕ್ಸ್ಟ್ ಇಲ್ಲಿ 30,000. ಮೂರನೇದವ್ರು ಯಾರು ಅದಾರ? ಯಶ್ ಅದಾರ ನೋಡ್ರಿ. ಯಶ್ ಕ್ಯಾಪಿಟಲ್ ಅಕೌಂಟ್ ಅಂದಾಗ ಇಲ್ಲಿ 90,000 ಇದೆ. ಸೊ ಯಶ್ ಅವರಿಗೆ 1 ಪಾಲ 1/6 ಅಂತೇಳಿ ಅಂದಾಗ 15,000 ಬಂತು. ಯಶ್ ಅವರಿಗೆ 10,000 ರೂಪಾಯಿ ಬರಬೇಕು. ಸೊ ಇಲ್ಲಿ ಪ್ರಶ್ನೆ ಒಳಗೆ ಲಾಸ್ಟ್ ಪ್ರಶ್ನೆ ಎಷ್ಟೇ ಇತ್ತು. ಈ ಪ್ರಶ್ನೆ ಒಳಗೆ ಏನು ಟ್ವಿಸ್ಟ್ ಇದೆ ಅಂದ್ರೆ ಗ್ಯಾರಂಟಿ ಗಿವನ್ ಬೈ, ಓಕೆ, ಗ್ಯಾರಂಟಿಯನ್ನ ಯಾರು ಕೊಟ್ಟಿದಾರ ಅಂತೇಳಿ ಅಂದಾಗ ಗ್ಯಾರಂಟಿಯನ್ನ ಯಾರು ಕೊಡ್ತೀನಿ ಅಂದಾರ? ಇಲ್ಲಿ ಸುದೀಪ್ ಅವ್ರು ಕೊಡ್ತೀನಿ ಅಂದಾರ. ಹಂಗಾಗಿ ನಾವು ರೊಕ್ಕ ಯಾರದ್ರಿಂದ ಕಟ್ ಮಾಡ್ಬೇಕು ಇಲ್ಲಿ ಡೈರೆಕ್ಟ್, ಹೌದಾ? ಯಾರನ್ನ ಕಟ್ ಮಾಡ್ಬೇಕಂದ್ರ ಲೆಸ್, ಡೈರೆಕ್ಟ್ ನೋಡಿ, ಲೆಸ್ ಕೊಡ್ತೀನಿ ಅಂದವ್ರು ಯಾರು? ಸುದೀಪ್. ಲೆಸ್ 10,000 ಫ್ರಮ್ ಸುದೀಪ್. ಸೊ ಹಂಗಾಗಿ ಇವರಿಗೆ 45,000 ದರ್ಶನ್ ಅವ್ರಿಗೆ ಹೋಯ್ತು. ಸೊ ಸುದೀಪ್ ಅವರಿಗೆ ಎಷ್ಟು ಹೋಗ್ತದೆ? 20,000 ಹೋಯ್ತು. ಸೊ ಇಲ್ಲಿ ಆಡ್ ಮಾಡ್ಕೋಬೇಕು. ಯಾರಿಂದ? ಸುದೀಪ್ ಕ್ಯಾಪಿಟಲ್ ಅಕೌಂಟ್ ಇಂದ ಆಡ್ ಮಾಡ್ಕೋತೀವಿ. ಎಷ್ಟು? 10,000. ಎಷ್ಟಿಗೆ ಎಷ್ಟು ಆಯ್ತು? ಮತ್ತೆ 25,000 ಆಯ್ತು. ಸೊ ಹಿಂಗ ನಾವು ಟೋಟಲ್ ಮಾಡಿದಾಗ ಬೋತ್ ಸೈಡ್ 90,000 ಅಂಡ್ 90,000. ಈ ಪ್ರಶ್ನೆಯನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ. ಈ ಆನ್ಸರ್ ಅನ್ನ ಕೂಡ ನೀವು ಸ್ಕ್ರೀನ್ ಶಾಟ್ ತಗೋಬಹುದು ಅಂತೇಳಿ ಹೇಳ್ತಾ ಮುಂದೆ ಹೋಗೋಣ. ಮುಂದೆ ಕೊನೆಯ ಪ್ರಶ್ನೆ ಅದ್ ನೋಡ್ರಿ. ಕೊನೆಯ ಪ್ರಶ್ನೆ. ಈ ಪ್ರಶ್ನೆಯನ್ನ ನೀವು ಟ್ರೈ ಮಾಡಬಹುದು, ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಒಂದೇ ಒಂದು ಪಾಯಿಂಟ್ ನೀವು ಪಾಸ್ ಮಾಡಿದ್ರೆ ಟ್ರೈ ಮಾಡ್ರಿ, ಇಲ್ಲ ಹಂಗೆ ಟ್ರೈ ಮಾಡ್ರಿ. ನೋಡಿ ಇಲ್ಲಿ ಗ್ಯಾರಂಟಿ ಗಿವನ್ ಬೈ ದರ್ಶನ್ ನೋಡ್ರಿ. ಇಲ್ಲಿ ದರ್ಶನ್ ಅವ್ರು ಕೊಟ್ಟಿದ್ದಾರೆ. ಪ್ರಾಫಿಟ್ ಎಷ್ಟಂದ್ರೆ 1,80,000. ನಾ ಬರೀ ಅಮೌಂಟ್ ಡಬಲ್ ಮಾಡೀನಿ, ಇಲ್ಲಿ ಏನು ಮಾಡಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಗ್ಯಾರಂಟಿ ಎಷ್ಟು. ಸೊ ಪೂರ ಓದ್ಕೊಬಿಡ್ತೀನಿ. ದರ್ಶನ್ ಅಂಡ್ ಸುದೀಪ್ ವೇರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಅಡ್ಮಿಟೆಡ್ ಎಷ್ಟು ಒಂದು ಪಾಲ್ ಅಂದಾಗ 3:2:1 ಆಗ್ತದೆ, ಹೌದಾ? ಅಂಡ್ ದ ಶೇರ್ ಆಫ್ ಪ್ರಾಫಿಟ್ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ನಾಟ್ ಬಿ ಲೆಸ್ ದೆನ್ 50,000. ಎಷ್ಟಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ನಾವು 50,000 ರೂಪಾಯಿ ಎಷ್ಟು ನೀನು ಕೊಡ್ತೀವಿ ಅಂತ ಹೇಳಿ. ದ ಟೋಟಲ್ ಪ್ರಾಫಿಟ್ ವಾಸ್ rupees 1,80,000 ಪ್ರಾಫಿಟ್ ಅದ. ಈ 50,000 ರೂಪಾಯಿಯನ್ನ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟವ್ರು ಯಾರು? ಡಿ ಬಾಸ್ ದರ್ಶನ್ ಅವರು ಕೊಟ್ಟಿದ್ದಾರೆ ನೋಡ್ರಿ. ಕೊಟ್ಟಾಗ ಏನಾಗ್ತದೆ ಅಂದಾಗ ಅವ್ರು ರೇಷೋ 3:2:1 ಪ್ರಕಾರ ನಾವು ಹಂಚಿ ನಾವೇನ್ ಮಾಡೋಣ ಅಂದ್ರ ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ NPSR ಏನಾಗಿರ್ತದೆ ಅಂದ್ರೆ 3:2:1 ಆಗಿರ್ತದೆ. ಅದರ ಪ್ರಕಾರ ಹಂಚಿಕೊಂಡು ನಾವು ಮುಂದೆ ಹೋಗೋಣ ಅಂತ ಹೇಳಿ ಹೇಳ್ತಾ. ಸೊ ನೋಡಿ ನೆಟ್ ಪ್ರಾಫಿಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅದ for the year ended. So year ended was 31st March 2024. Okay, so ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನ ಬರ್ಕೊಳ್ಳೋಣ. ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನ ಬರ್ಕೊಂಡಾಗ ನೋಡಿ ಬಾಯ್
net profit. Net profit was rupees 1,80,000. 1,80,000. 1,80,000 ರೂಪಾಯಿ net profit. To ದರ್ಶನ್ ಕ್ಯಾಪಿಟಲ್ ಅಕೌಂಟ್. ದರ್ಶನ್ ಅವ್ರಿಗೆ 3 ಪಾಲ್ ಅದಾವಾಗಿನಿಂದ. ಸೊ 1,80,000 ಇಂಟು ಮಾಡಿದಾಗ, ಸೊ ಇಂಟು ಮಾಡಿ 3/6 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದ್ರೆ 90,000 ರೂಪಾಯಿ ದರ್ಶನ್ ಹೋಯ್ತು. ನೆಕ್ಸ್ಟ್ ಎರಡನೇದು ಟು ಸುದೀಪ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಅಂದಾಗ 1,80,000 ಇಂಟು ಎಷ್ಟು ಸುದೀಪ್ ಅವ್ರಿಗೆ 2/6 ಅಂದಾಗ ಇವ್ರಿಗೆ ಎಷ್ಟು ಬರ್ತದೆ ಅಂದಾಗ 30,000 ಅಥವಾ 60,000 ಬರ್ತದೆ ನೋಡ್ರಿ ಇವರಿಗೆ. ನಾನು ಲೆಕ್ಕ ಮಾಡಿದ್ದೀನಿ, ಸೊ ನನಗೆ ಗೊತ್ತಾಗ್ತದೆ. ಮೂರನೇದು ಯಾರದಾರ ಯಶ್ ಕ್ಯಾಪಿಟಲ್ ಅಕೌಂಟ್. ಮೂರನೇದವ್ರು ಯಾರದಾರ ಯಶ್ ಕ್ಯಾಪಿಟಲ್ ಅಕೌಂಟ್. ಹಂಗಾಗಿ 1,80,000 ಇಂಟು 1/6 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ ಅಂದಾಗ 30,000 ಬರ್ತದೆ. ಯಶ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿರಪ್ಪ ಸಾವುಕಾರ? ಇಲ್ಲಿ 50,000 ಕೊಡ್ತೀನಿ ಅಂತ ಹೇಳ. ಇನ್ನು 20,000 ಯಾರು ಕೊಡ್ಬೇಕಂತ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ. ದರ್ಶನ್ ಕೊಟ್ಟಿದ್ದಾರೆ ನೋಡ್ರಿ. ಹಂಗಾಗಿ ಇಲ್ಲಿ ಯಾರು ಕೊಡ್ಬೇಕು? ಆಬ್ವಿಯಸ್ಲಿ ದರ್ಶನ್ ಅವರೇ ಕೊಡ್ಬೇಕು. ಲೆಸ್ ಯಶ್ ಕ್ಯಾಪಿಟಲ್ ಅಂತ ಹೇಳಿ ಒಂದು 20,000 ನನ್ನ ದರ್ಶನ್ ತೆಗಿರಿ. ದರ್ಶನ್ ಅವರಿಗೆ 70,000 ಔಟರ್ ಕಾಲಮ್ ಹೋಗ್ತದೆ. ಸುದೀಪ್ ಅವ್ರು ಕೊಡ್ತೀನಿ ಅಂತ ಹೇಳಿಲ್ಲ, ಹಂಗಾಗಿ ಸುದೀಪ್ ಅವರಿಗೆ 60,000 ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೊನೆಯಲ್ಲಿ ಇಲ್ಲಿ ಆ್ಯಡ್ ಆಗ್ತದೆ. ಏನಂತೇಳಿ ಆ್ಯಡ್ ಆಗ್ತದೆ ಅಂದ್ರೆ ದರ್ಶನ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಆ್ಯಡ್ ಆಗ್ತದೆ. ಎಷ್ಟು ಅಂತೇಳಿ ಅಂದಾಗ 20,000. ಓಕೆ, ಸೊ 50,000. ಈ ಕಾನ್ಸೆಪ್ಟ್ ಇಂದ ನಮಗೆ ರಿಯಲ್ ಲೈಫಿಗೆ ಏನು ತಿಳಿದು ಬರ್ತದೆ ಅಂದ್ರೆ ಆಗ ನಮಗೆ 1,80,000 ಹೇಳ್ತೀನಿ. 1,80,000 ಈ ರೀತಿಯಾಗಿ ನಮಗೆ ಗ್ಯಾರಂಟಿ ಮುಗೀತು. ಸೊ ನೋಡಿ, ಇಲ್ಲಿ ಲಾಭ 3% ಅಂದ್ರು ಏನಪ್ಪಾ ಅಂದ್ರೆ ದರ್ಶನ್ ಅವ್ರಿಗೆ 70,000 ಹೋಯ್ತು. ಈ ಕಾನ್ಸೆಪ್ಟ್ ಇಂದ ನಾವ್ ಏನ್ ಬರ್ತದೆ ಅಂದ್ರ ಯಾರಿಗೆ ಆದ್ರೂ ಗ್ಯಾರಂಟಿ ಕೊಡುವಾಗ ನೋಡಿ ಕೊಡ್ಬೇಕು. ಹೌದಾ? ಗ್ಯಾರಂಟಿ ಕೊಟ್ರಿಪ್ಪ ನಾಳೆ ಲಾಸ್ ಆಯ್ತಪ್ಪ ಅಂದ್ರ ಯುವರ್ ಓನ್ಲಿ ರೆಸ್ಪಾನ್ಸಿಬಲ್. ಅದಕ್ಕೆ ನಾನಾ ಅಂತೇಳಿ ಮುಂದೆ ಹೋಗುದನ್ನ ಸ್ವಲ್ಪ ನೀವೇನ್ ಮಾಡ್ರಿ ಅಂದ್ರ ವಿಚಾರ ಮಾಡಿ, ಲಾಸಸ್ ಅನ್ನ ವಿಚಾರ ಮಾಡಿ ಏನ್ ಮಾಡ್ಬೇಕಂದ್ರ ಜೀವನದಲ್ಲಿ ಮುಂದೆ ಹೋಗ್ಬೇಕನ್ನೋದು ಈ ಗ್ಯಾರಂಟಿ ಟುವರ್ಡ್ಸ್ ಪ್ರಾಫಿಟ್ ಅನ್ನುವಂತ ಕಾನ್ಸೆಪ್ಟ್ ನಮಗೆ ಕಲಿಸ್ಕೊಡ್ತದ ಅಂತೇಳಿ ಹೇಳ್ತಾ, ನೀವು ಮುಂದೆ ಬಿಸ್ನೆಸ್ ಅಲ್ಲಿ ನಿಮಗೆ ಯಾರಾದ್ರೂ ಅಡ್ಮಿಷನ್ ಆಗ್ಲಿಕ್ಕಪ್ಪ ಅಂದ್ರೆ ಅವರಿಗೆ ಗ್ಯಾರಂಟಿಯನ್ನ ನೀವು, ಹೌದಾ, ಯು ಕ್ಯಾನ್ ಆಫರ್ ಎ ಗ್ಯಾರಂಟಿ ಟು ಹಿಮ್. ಸೊ ನೀವು ಗ್ಯಾರಂಟಿಯನ್ನ ಆಫರ್ ಮಾಡಿ ಅವರನ್ನ ಬಿಸ್ನೆಸ್ನಾಗ ತಗೋಬಹುದು ಅಂತೇಳಿ ಹೇಳ್ತಾ, ಈ ಕೊನೆಯ ವಿಡಿಯೋ, ಹೌದಾ, ಮುಂದಿನ ವಿಡಿಯೋ ಏನಾಗಿರ್ತದೆ ಅಂದ್ರೆ ಕೊನೆಯ ವಿಡಿಯೋ ಆಗಿರ್ತದ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗ್ಯಾರಂಟಿ ಟುವರ್ಡ್ಸ್ ಪ್ರಾಫಿಟ್ ಒಟ್ಟು 4 ವಿಡಿಯೋಗಳನ್ನ ಮಾಡಿದೀವಿ. 4 ವಿಡಿಯೋಗಳು ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚಾನಲ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ. ಯಾಕಪ್ಪ ಅಂದ್ರ ಇದು ಬಹಳ ಡಿಫಿಕಲ್ಟ್ ಅದು ಕೆಲಸ ಮಾಡೋದು. ಓಕೆ, ಸೊ ಎಲ್ಲವನ್ನ ಟೈಪ್ ಮಾಡಿ ನಿಮ್ಗೆ ಎಲ್ಲವನ್ನ ಪ್ರೊವೈಡ್ ಮಾಡಿ ಸೊ ನಾವು ಮಾಡ್ತಾ ಇದೀವಿ. ಕಂಟಿನ್ಯೂ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಂಡ್ರೆ ನಮಗೂ ಕೂಡ ಖುಷಿ ಆಗ್ತದೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೈ ಹಿಂದ್. ಓಕೆ.